ಇಲ್ಲಿ ಅಗ್ನಿ IPS ತರ ಪೋಸ್ಟ್ ಕೊಡ್ತಾ ಇದೆಯಲ್ಲ, ಇದ್ರ ಹೆಸರು SK ಶರಣಪ್ಪ ಬೆಲ್ಲೊಂಡ್ಗಿ ಅಂತ, ಚಿಕ್ಕಬಳ್ಳಾಪುರದಲ್ಲಿ ಸಬ್ ಇನ್ಸ್ಪೆಕ್ಟರ್. ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿತ್ತು, ಇವಾಗ ಸಸ್ಪೆಂಡ್. ಯಾಕಪ್ಪ ಅಂದ್ರೆ ಇದೇ ಹಾಕಿರೋ ಕೇಸ್ಗೆ ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು 70,000 ದುಡ್ಡು ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಕೈಯಲ್ಲಿ ಲಾಕ್ ಆಗೈತೆ. ಅವರು ಅರೆಸ್ಟ್ ಮಾಡಿ ಹಿಡ್ಕೊಂಡು ಹೋಗವ್ರೆ. ಗ್ರಹಣ ಹಿಂಗೂ ಮೆಟ್ಕೊಳ್ತದ ಅಂತ. ಇನ್ನು ಯೂತ್ ಆಫೀಸರು ರೀಸೆಂಟಾಗಿ ಡಿಪಾರ್ಟ್ಮೆಂಟಿಗೆ ಬಂದಿರ್ತವೆ. ಬಂದ ಕೂಡಲೇ ಈ ರೇಂಜಿಗೆ ಅಸ್ತು ಉಣ್ಣೋದು ಕೂತ್ಬಿಟ್ರೆ ಊರು ಉಳಿತದ, ಜನ ಸುಮ್ಮನಿರ್ತಾರೆ. ಈ ರಘು ಅನ್ನೋರ ಮೇಲೆ ಚಿಕ್ಕಬಳ್ಳಾಪುರ ಸ್ಟೇಷನ್ ಒಂದು ಕೇಸ್ ಆಗಿತ್ತಂತೆ. ಆ ಕೇಸ್ ರಿಶ್ಯೂ ಮಾಡ್ಕೊಂಡಿರೋದು ಇದೇ ಶರಣಪ್ಪ. 1 ಲಕ್ಷ ಕೊಟ್ರೆ ಆ ಕೇಸ್ಗೆ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡ್ತೀನಿ ಅಂತ ಆಫರ್ ಕೊಟ್ಟಿರೋದು ಇದೇ ಶರಣಪ್ಪ. ಹೆಂಗೈತೆ ನೋಡಿ ರಾಜು, ಬಂಡವಾಳ ಇಲ್ಲದ ಬಿಸ್ನೆಸ್. ಆಫೀಸರ್ಗಳು ಹಿಂಗೆ ಆಫರ್ ಕೊಟ್ಟಾಗ ಜನ ಅದನ್ನು ಸರಿಯಾಗಿ ಬಳಸ್ಕೋಬೇಕು. ಈ ರಘು ಅವರು ಕೂಡ ತುಂಬ ಚೆನ್ನಾಗೇ ಬಳಸ್ಕೊಂಡವ್ರೆ. ಅವರು ಸೀದಾ ಚಿಕ್ಕಬಳ್ಳಾಪುರದ ಲೋಕಾಯುಕ್ತ ಆಫೀಸ್ಗೆ ಹೋಗ್ಬಿಟ್ಟು ಈ ಶರಣಪ್ಪ ಕೊಟ್ಟಿರೋ ಆಫರ್ ಬಗ್ಗೆ ಡೀಟೇಲ್ಸ್ ಕೊಟ್ಟವ್ರೆ. ಇಂಥ ಹೆಗ್ಗಣಗಳು ಸಿಕ್ಕರೆ ಲೋಕಾಯುಕ್ತ ಪೊಲೀಸರು ಬಿಡ್ತಾರ ಹೇಳಿ. ಅವರು ಒಂದು ಆಫರ್ ಫಿಕ್ಸ್ ಮಾಡೋರೆ. ಹೆಗ್ಗಣದ ಸೈಜ್ ಎಷ್ಟು, ಗಾಳ ಹಾಕ್ಬೇಕಾ, ಬಲೆ ಹಾಕ್ಬೇಕಾ, ಬೋನ್ ಇಡ್ಬೇಕಾ, ಎಂಥ ಬೋನ್ ಇಟ್ರೆ ಬಿಡುತ್ತೆ, ಅದಕ್ಕೆ ಏನೇನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕೊಂಡು ರೆಡಿ ಆಗವ್ರೆ. ಈ ರಘು ಅನ್ನೋ ಹುಡುಗ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪನ ಹತ್ರ ವ್ಯವಹಾರ ಕುದುರಿಸಿ 70,000 ಕ್ಯಾಟ್ ಕೊಡ್ತೀನಿ ಬನ್ನಿ ಸಾರ್ ಅಂತ ಕರೆದ್ರೆ. 70 80 ಎಷ್ಟಾದ್ರೇನು, ಕೂತಿರೋದ ಬಿತ್ತಿರೋದ, ಪುಕ್ಸೊಟ್ಟೆ ಬರೋ ದುಡ್ಡು. ಹೋಳಿ ಹಬ್ಬ, ಚಂದ್ರಗ್ರಹಣ ಬರೋದನ್ನ ಯಾಕೆ ಬಿಡ್ಬೇಕು, ದುಡ್ಡು ಇಸ್ಕೊಂಡೋಗಿ ಹೋಳಿ ಹಾಡ್ಬಿಡೋದೇ ಇವತ್ತು ಅಂದ್ಕೊಂಡು ಅಮೌಂಟ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಬಂದೈತೆ ಈ ಶರಣಪ್ಪ. ಈ ರಘುನು ದುಡ್ಡು ಕೊಟ್ಟಂಗೆ ಮಾಡವ್ರೆ. ಅದು ದುಡ್ಡು ಮುಟ್ಟಿದ ಕೂಡಲೇ ಲೋಕಾಯುಕ್ತದವ್ರು ಬಂದು ನಾಯಿ ಹಿಡ್ದಂಗೆ ಹಿಡಿದು ಕೈ ತೋರಿಸೋದ್ರೆ ಎಲ್ಲ ರೆಡ್ಡು. ಹ್ಯಾಂಡೇ ರೆಡ್ ಆದಮೇಲೆ ಮುಗಿತಲ್ಲ, ಅಲ್ಲೇ ಹಾಕ್ಕೊಂಡಿರೋ ಅಂಗಿ ಬಿಡಿಸಿ ಯು ಆರ್ ಅಂಡರ್ ಅರೆಸ್ಟ್ ಅಂದು ಜೈಲಿಗೆ ಕರ್ಕೊಂಡು ಬಿಟ್ಟು ಮಾಡಿದ್ರು. ಅಲ್ಲ ಕಣ್ರಿ, ಇವಯ್ಯ ಇನ್ನು ಯೂತು. ಚನ್ನರಾಯಪಟ್ಟಣ ಆದಮೇಲೆ ಇದೇ ಸೆಕೆಂಡ್ ಪೋಸ್ಟಿಂಗು ಅನಿಸುತ್ತೆ. ಬೇಕಾಗಿಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ಇವಾಗಲೇ ಹಿಂಗಾದರೆ ಇನ್ನು ಮುಂದೆ ಪ್ರಮೋಷನ್ ತಗೊಂಡು ಇನ್ಸ್ಪೆಕ್ಟರ್ ಆದರೆ ಒಂದು ಇಡೀ ಸ್ಟೇಷನ್ ಇನ್ಚಾರ್ಜ್ ಕೊಡ್ತಾರೆ. ಇಂಥದ್ರ ಕೈಲಿ ಒಂದು ಸ್ಟೇಷನ್ ಸಿಕ್ಕರೆ ಡಿಪಾರ್ಟ್ಮೆಂಟಿನ ಮಾನ ಮರ್ಯಾದೆನ ಇಂಚು ಲೆಕ್ಕದಲ್ಲಿ ಹರಾಜಕ್ಕೆ ಬಿಡ್ಬೋದು ಒಂದು ಸ್ವಲ್ಪ. ಯಾಕೆ ಹಿಂಗೆ ಮಾಡ್ತಿದ್ದಾವೆ ಇವು ಈ ಆಫೀಸರ್ಗಳು? ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಅದನ್ನು ಸ್ಟೇಟಸಲ್ಲಿ ಹಾಕ್ಕೊಳ್ಳೋದು, ಶೋ ಆಫ್ ಮಾಡೋದು, ಸಿಂಗಮ್ಗಳ ಥರ ಪೋಸ್ ಕೊಡೋದು, ಹಿಂಗೆ ಗಲೀಜು ತಿಂದು ಬಾಯಿ ವಾಸ್ ಮಾಡ್ಕೊಳ್ಳೋದು. ಛೆ 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 ಛೆ. ಇನ್ನು ಇವಾಗ ತಾನೇ ಪೊಲೀಸಿಂಗ್ ABCD ಕಲಿತಾ ಇದೆ. ಈಗಲೇ ಇವುಗಳಿಗೆ ತಲೆನೂ ನಿಲ್ತಿಲ್ಲ, ತಲೆ ಮೇಲಿನ ಟೋಪಿನೂ ನಿಲ್ತಿಲ್ಲ ಅಂದರೆ ಇಂಥವುಗಳಿಂದ ಮುಂದೆ ಇನ್ನೆಂಥ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಹಾಂ.